ಬೆಳಗಾವಿ ನಗರದಲ್ಲಿ ಇತ್ತೀಚೆಗೆ ಚೂರಿ ಇರಿತ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ. ಚೂರಿ ಇರಿತ ಪ್ರಕರಣಗಳನ್ನು ತಡೆಯುವ ಉದ್ದೇಶದಿಂದ ವಿಶೇಷ ಆಂಟಿ ಸ್ಟ್ಯಾಬಿಂಗ್ ಸ್ಕ್ವಾಡ್ ರಚಿಸಲಾಗಿದೆ. ಕಳೆದ ವರ್ಷದ ಜೂನ್ ತಿಂಗಳಿನಿಂದ ಈ ವರ್ಷದ ಫೆಬ್ರವರಿವರೆಗೆ ಒಟ್ಟು 41 ಚೂರಿ ಇರಿತ ಪ್ರಕರಣಗಳು ದಾಖಲಾಗಿದ್ದು 60 ಮಂದಿಯ ವಿರುದ್ಧ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಕ್ರಮ ಕೈಗೊಳ್ಳಲಾಗಿದೆ. ಶಾಲೆ ಕಾಲೇಜು ವಿದ್ಯಾರ್ಥಿಗಳ ಬ್ಯಾಗಿನಲ್ಲಿಯೂ ಚಾಕು ಚೂರಿ ಪತ್ತೆಯಾಗಿರುವುದು ಆತಂಕಕ್ಕೆ ಕಾರಣವಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ತಲವಾರ್ ಹಾಗೂ ಕಂಟ್ರಿ ಪಿಸ್ತೂಲ್ ಹಿಡಿದು ಓಡಾಡುತ್ತಿದ್ದವರನ್ನ ಪೊಲೀಸರು ಬಂಧಿಸಿದ್ದಾರೆ. ಇತ್ತೀಚೆಗೆ ಮಾಳಮಾರುತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಂಟ್ರಿ ಪಿಸ್ತೂಲ್ ಹಾಗೂ ತಲವಾರ್ ವಶಕ್ಕೆ ಪಡೆದು ಆರೋಪಿಗಳನ್ನು ಬಂಧಿಸಲಾಗಿದೆ. ನಗರದ ಮಾರ್ಕೆಟ್ ಹಾಗೂ ಕಡೆ ಬಜಾರ್ ಪ್ರದೇಶಗಳಲ್ಲಿ ಹೆಚ್ಚಿನ ಪ್ರಕರಣಗಳು ಪತ್ತೆಯಾಗಿವೆ. ಶಾಲೆಗಳು, ಕಾಲೇಜುಗಳು ಹಾಗೂ ಪ್ರಮುಖ ಸಾರ್ವಜನಿಕ ಸ್ಥಳಗಳಲ್ಲಿ ನಿತ್ಯ ವಾಹನ ತಪಾಸಣೆ ನಡೆಸಲಾಗುತ್ತಿದೆ. ಆಯುಧಗಳನ್ನು ಇಟ್ಟುಕೊಂಡು ಸಾರ್ವಜನಿಕ ಸ್ಥಳಗಳಲ್ಲಿ ಓಡಾಡಿದರೆ ರೌಡಿ ಶೀಟರ್ ತೆರೆಯಲಾಗುವುದೆಂದು ಬೆಳಗಾವಿ ಪೊಲೀಸ್ ಕಮಿಷನರ್ ಭೂಷಣ್ ಬೋರಸೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಚಿಕ್ಕ ಪುಟ್ಟ ವಿಚಾರಗಳಿಗೆ ಯುವಕರಿಂದಲೇ ಗಲಾಟೆಗಳು ನಡೆದು ಚೂರಿ ಇರಿತವಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಬೆಳಗಾವಿ ನಗರದಲ್ಲಿ ಹೋದ ವರ್ಷ ಇದು ಸ್ಟ್ಯಾಬಿಂಗ್ ಕೇಸಸ್ ಜಾಸ್ತಿ ಆಗ್ತಾಯಿತ್ತು. ಆ ಹಿನ್ನೆಲೆಯಲ್ಲಿ ಜೂನ್ ತಿಂಗಳಲ್ಲಿ ನಾವು ಆ್ಯಂಟಿ ಸ್ಟ್ಯಾಬಿಂಗ್ ಸ್ಕ್ವಾಡ್ ಅಂತ ಒಂದು ರಚನೆ ಮಾಡಿದ್ವಿ. ಅದರಲ್ಲಿ ನಮ್ಮ ಸಿಬ್ಬಂದಿಗಳು, ಅಧಿಕಾರಿಗಳು ಸಂಜೆ ಟೈಮ್ನಲ್ಲಿ ಈ ಪಬ್ಲಿಕ್ ಪ್ಲೇಸಸ್ನಲ್ಲಿ ರ್ಯಾಂಡಮ್ ಫ್ರಿಸ್ಕಿಂಗ್ ಮಾಡ್ತಾರೆ ಮತ್ತು ಯಾರ ಜೊತೆಗೆ ವೆಪನ್ ಕಂಡು ಬಂದರೆ ಅವರ ಮೇಲೆ ಕೇಸ್ ಬುಕ್ ಮಾಡ್ತಾರೆ. ಹೋದ ವರ್ಷ 38 ಕೇಸಸ್ ನಾವು ಆರ್ಮ್ಸ್ ಆ್ಯಕ್ಟ್ ಪ್ರಕಾರ ದಾಖಲು ಮಾಡಿದ್ದೀವಿ. ಅದರಲ್ಲಿ 60 ಜನರ ಮೇಲೆ ನಾವು ಅದರಲ್ಲಿ ಕ್ರಮ ತಗೊಂಡಿದ್ವಿ. ಈ ವರ್ಷ 2026ನಲ್ಲಿ ಇಲ್ಲಿವರೆಗೆ 3 ಕೇಸಸ್ ದಾಖಲು ಮಾಡಲಾಗಿದೆ. ಅದರಲ್ಲಿ 3 ವ್ಯಕ್ತಿಗಳ ಮೇಲೆ ಕ್ರಮ ತಗೊಳ್ಳಲಾಗಿದೆ. ಇದು ವೆಪನ್ ತಗೊಂಡು ಓಪನ್ನಲ್ಲಿ ತಿರುಗಾಡಿದರೆ ನಾವು ರೌಡಿ ಶೀಟ್ ಕೂಡ ಅವ್ರ ಮೇಲೆ ಓಪನ್ ಮಾಡ್ತಾಯಿದ್ವಿ ಮತ್ತು ಅವ್ರ ಮೇಲೆ ಪ್ರಿವೆಂಟಿವ್ ಬಾಂಡ್ ಕೂಡ 5-10 ಲಕ್ಷದ್ದು ಬಾಂಡ್ ಕೂಡ ತಗೋತಾ ಇದ್ದೀವಿ. ಒಟ್ಟಾರೆ ನಮ್ಮ ಪ್ರಯತ್ನ ಏನಿದೆ ಅಂದರೆ ಇದು ಈ ಥರ ಭಯದ ವಾತಾವರಣ ಉಂಟಾಗೋಕ್ಕೆ ಯಾರು ಪ್ರಯತ್ನ ಮಾಡಿದರೆ ಅವರಿಗೆ ನಾವು ಕಾನೂನು ರೀತ್ಯ ಎಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಅವ್ರ ಮೇಲೆ ಕ್ರಮ ತಗೋಕ್ಕೆ ಸಾಧ್ಯತೆ ಅದು ಎಲ್ಲ ಕ್ರಮ ತಗೋತೀವಿ. ಈ ಕೆಲವು ಹುಡುಗರಿಗೆ ಅದು ಸ್ಕೂಲ್ನಲ್ಲಿ ಕೂಡ ನಾವು ನೋಡಿದ್ದೀವಿ, ಸ್ಕೂಲ್ ಬ್ಯಾಗ್ನಲ್ಲಿ ಅಥವಾ ಕಾಲೇಜ್ ಬ್ಯಾಗ್ನಲ್ಲಿ ಚಾಕು ತಗೊಂಡು ತಿರುಗಾಡ್ತಾರೆ. ಒಂದು ಸಲ ನಿಮ್ಮ ಹೆಸರು ಕ್ರಿಮಿನಲ್ ರೆಕಾರ್ಡ್ನಲ್ಲಿ ಬಂದಿದೆ ಅಂದರೆ ನೀವು ದಿಲ್ಲಿ ಆಗಿ ಮುಂಬೈಗೆ ಹೋಗಿ ಎಲ್ಲಿ ಜಾಬ್ ಸಿಗುತ್ತೆ, ಪ್ರೈವೇಟ್ ಜಾಬ್ ಇರಲಿ ಸರ್ಕಾರಿ ಜಾಬ್ ಇರಲಿ, ಪೊಲೀಸ್ ವೆರಿಫಿಕೇಷನ್ಗೆ ನಮಗೆ ಪತ್ರ ಬರೀತಾರೆ. ನಿಮ್ಮ 2 ನಿಮಿಷದಲ್ಲಿ ನಮ್ಮ ಸರ್ವರಿಂದ ನಿಮ್ಮ ಡೇಟಾ ರಿವೀಲ್ ಆಗುತ್ತೆ. ಸೊ ಏನು ನಿಮಗೆ ಸ್ಟೈಲ್ ಅನ್ನಿಸ್ತಾ ಇದೆ ಅದು ನಿಮ್ಮ ಕರಿಯರ್ಗೆ ಅದರದ್ದು ಹಾಳು ಮಾಡಬಹುದು. ಸೊ ಸ್ಟೂಡೆಂಟ್ಸ್ ಕಡ್ಡಾಯವಾಗಿ ಇದು ವೆಪನ್ಸಿಂದ ದೂರಿರಿ ಮತ್ತು ನಿಮ್ಮ ಸ್ವಂತ ಕರಿಯರನ್ನು ಕಾಪಾಡಿ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.